ನೂತನ ಸಿಎಂ ಡಿಕೆ ಶಿವಕುಮಾರ್ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಸಿದ್ದಾರೆ. ಅಧಿಕಾರಿಗಳು ಸಚಿವರ ಜೊತೆ ಡಿಕೆಶಿ ಸಭೆ. ಡಿಸಿಎಂ ಪರಮೇಶ್ವರ್ ಜೊತೆಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ ಖಂಡ್ರೆ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಸಿಎಸ್ ಶಾಲಿನಿ ರಜನೀಶ್ ಭಾಗಿಯಾಗಿದ್ದು, ಡಿಜಿಪಿ ಸಲೀಂ ಮತ್ತು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಪದಗ್ರಹಣ ಮಾಡಿದ ಒಂದೇ ದಿನಕ್ಕೆ ಅಧಿಕಾರಿಗಳೊಂದಿಗೆ ವಿಶೇಷ ಮೀಟಿಂಗ್. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಸಿಎಂ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಅಧಿಕಾರಿಗಳು ಜೊತೆಗೆ ಸಚಿವರು ಭಾಗಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಭೆಗೆ ಡಿಸಿಎಂ ಪರಮೇಶ್ವರ್ ಜೊತೆಗೆ ನಿನ್ನೆಯಷ್ಟೇ ಪದಗ್ರಹಣ ಮಾಡಿದಂತಹ ನೂತನ ಸಚಿವರುಗಳಾದ ರಾಮಲಿಂಗಾರೆಡ್ಡಿ ಮತ್ತು ಈಶ್ವರ ಖಂಡ್ರೆ ಭಾಗಿಯಾಗಿದ್ದಾರೆ. ಅಧಿಕಾರಿಗಳು ಮತ್ತು ಸಚಿವರ ಜೊತೆಗಿನ ಡಿಕೆ ಶಿವಕುಮಾರ್ ಸಭೆ ಇದು. ನಿನ್ನೆ ಬರ್ತಿದ್ದಂತೆ ಹಲವು ಘೋಷಣೆಗಳನ್ನು ಮಾಡಿದ್ರು. ಪರಮೇಶ್ವರ್, ರಾಮಲಿಂಗಾರೆಡ್ಡಿ, ಈಶ್ವರ ಖಂಡ್ರೆ ಈ ಸಭೆಯಲ್ಲಿ ಭಾಗಿಯಾಗಿದ್ದು, ನಿನ್ನೆಯಷ್ಟೇ ಪದಗ್ರಹಣದ ನಂತರ ಹಲವು ಘೋಷಣೆಗಳನ್ನು ಮಾಡಿದ್ರು. ಈಗ ಎಕ್ಸಿಕ್ಯೂಷನ್ನ ಸಮಯ. ಜೊತೆಗೆ ಬರ್ತಿದ್ದಂತೆ ಹಿರಿಯ ಅಧಿಕಾರಿಗಳೊಂದಿಗೆ ಡಿಜಿಪಿ ಸಲೀಂ ಜೊತೆ ಮೀಟಿಂಗ್ ನಡೆಸಿದಂತಹ ಸಿಎಂ ಡಿಕೆ ಶಿವಕುಮಾರ್ ಚುರುಕು ಮುಟ್ಟಿಸ್ತಾ ಇದ್ದಾರೆ ಆಡಳಿತ ಯಂತ್ರಕ್ಕೆ. ಒಂದು ಕಡೆ ಖಾತೆ ಹಂಚಿಕೆಯ ಕಗ್ಗಂಟಿದೆ. ಅದೇ ಸಂದರ್ಭದಲ್ಲಿ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಗಾದಿಗೇರ್ತಾ ಇದ್ದಂತೆ ತಮ್ಮ ಸಚಿವರುಗಳ ಜೊತೆಗೂಡಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ನಿನ್ನೆಯಷ್ಟೇ ಪದಗ್ರಹಣ ಆಗಿದೆ. 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈಗ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಡಿಕೆ ಶಿವಕುಮಾರ್ ನಗನಗ್ತಲೇ ಮಾಧ್ಯಮದೊಂದಿಗೂ ಕೂಡ ಮಾತನಾಡಿದರು. ಹೋಗಿದ್ದಾರೆ. ಇದು ಭಾಳ ಸಂತೋಷ ತಂದವರು ವಿಚಾರ. ನಮ್ಗೆ ಖುಷಿ ಇದೆ ನಮಗೆ ಇವತ್ತು. ಎರಡನೇದಾಗಿ ಮುಂದುವರೆದ ಭಾಗವಾಗಿ ಯಾರಿಗೆ ಕೊಡಬೇಕನ್ನೋದನ್ನ ಬಹುಶಃ MLC ಚುನಾವಣೆ 8ನೇ ತಾರೀಕಿದೆ. ಆಮೇಲೆ ಇದು ರಾಜ್ಯಸಭೆನೂ ಬಂದಿದೆ. ಬಹುಶಃ ಅದ್ರ ಮಧ್ಯದಲ್ಲಿ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಎರಡನೇ ಲಿಸ್ಟಲ್ಲಿ ಬರುತ್ತೋ ಬಿಡೋದು ನಮ್ಮ ನಾಯಕರು ಬಿಟ್ಟಿರೋದು. ಕೇಳಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ, ಬಿಟ್ಟರೆ ಮತ್ತೇನು ನಾವು ಕೇಳಿದ್ವಿ. KPC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಾಗಿದೆ, ಬಹಳ ದೊಡ್ಡ ಹುದ್ದೆಯನ್ನು ಕೊಟ್ಟಾಗಿದೆ. ಈಗ ನಿಮ್ಮ ಕಮ್ಯುನಿಟಿಯ ಪರಿಗಣನೆ ಹೇಗೆ ಅಂತ ನೋಡಿ. ಇದೀಗ ಸಮಾಜವೂ ಸಹ ದೊಡ್ಡ ಸಮಾಜವಾಗಿದೆ ಇವತ್ತು. ಇನ್ನೇನು 2 ಪೋಸ್ಟನ್ನು ಕೊಟ್ಟಿದ್ದಾರೆ ಅಲ್ವಾ. ಈಗ ಅವರು ನಮ್ಮ ನಾಯಕರಾದ ಹರಿಪ್ರಸಾದ್ ಅವರು ರಾಜ್ಯದ ಇವತ್ತು ಅಧ್ಯಕ್ಷರಾಗಿ ಇವತ್ತು ಅವರಿಗೆ ಆಯ್ಕೆ ಮಾಡಿದ್ದಾರೆ. ಆದರೂ ಒಂದು ಕೊಡಲಿಕ್ಕೆ ಅವಕಾಶ ಇದೆ, ಅದೇನು ಇಲ್ಲ ಅನ್ನೋಕ್ಕಾಗಿ ಬರೋದಿಲ್ಲ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಮಾತು ಕೇಳ್ತೀವಿ ನಾವು ಅಷ್ಟೇ. ಇರೋದು 20 ಸ್ಥಾನ ಸರ್. ಕಾಂಪಿಟೇಟರ್ ನೋಡಿದ್ರೆ 60-70 ಜನ. ಹೆಂಗೆ ಏನು ಮಾಡೋಕ್ಕಾಗೋದಲ್ಲ ಅಲ್ವಾ. ಅದರಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕೊಡಬೇಕಂತ ನಾವು ಕೇಳ್ತೀವಿ ಅಷ್ಟೇ. ಹಾಂ, ಸಮುದಾಯದ ಆಧಾರದ ಮೇಲೆ ಒಂದು ಕೊಡಿ ಅಂತ ಕೇಳಿದ್ವಿ. ಖಂಡಿತ ಆಗ್ತೀನಿ. ನಾಯಕರು ಬೇಡಪ್ಪ ಅಂದರೆ ಖಂಡಿತ ತ್ಯಾಗ ಮಾಡ್ತೀನಿ. DK ಸಾಹೇಬರು ನೀನು ಬೇಡ ಕಣೋ, ನೀನು ಸುಮ್ಮನಿರೋ, ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ನಾಯಕರು ಖಂಡಿತ. ಯಾಕಂದರೆ ನಮಗೆ ಆಶೀರ್ವಾದ ಮಾಡಿ ಸಹಕಾರ ಕೊಟ್ಟಂಥವ್ರು ಅವರೇ. ಅವರಿಂದಲೇ ಮುಂದೆ ಬಂದಿದ್ದೀವಿ. ಯಾಕಂದರೆ ಅದರಿಂದ BJPಯವರು ನನ್ನ ಅಧಿಕಾರದಿಂದ ಯಾವತ್ತು ನಮ್ಮನ್ನು ತುಳಿದ್ರು ಅವತ್ತಿಂದ ನನಗೆ ಆಶ್ರಯ ಕೊಟ್ಟಂಥವ್ರು DK ಸಾಹೇಬರು. ನಾನು ಹೇಳಿದಲ್ಲ, ನಮ್ಮ ನಾಯಕರಿಗೆ ಆಗಿರೋದು ನಮ್ಮ ಸಂತೋಷ ತಂದಿದೆ. ಮುಂದೆ ಏನಾಗ್ಬೋದು ಬಿಡೋದು ಅವ್ರ ಗಮನಕ್ಕೆ ತರ್ತೀವಿ, ಅವರು ತೀರ್ಮಾನ ತಗೊಳ್ತಾರೆ. ಹಿಂಗೆ ಶಾಸಕರಾಗಿರೋರು ಹಿಂದುತ್ವ, ಸಾಫ್ಟ್ ಹಿಂದುತ್ವ ನಿನ್ನೆ ಅವರೆಲ್ಲ ಮಾಡಿ DK ಹರಿಪ್ರಸಾದ್ ಅವರ ಖಡಕ್ ಈ ಕಾಂಬಿನೇಷನ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನು ಗೊತ್ತಾಗಿಲ್ಲ. DK ಶಿವಕುಮಾರ್ ಅವರು ಹಿಂದುತ್ವದ ಪ್ರತಿಪಾದನೆ ಮಾಡ್ತಿದ್ದಾರೆ, ಸಾಫ್ಟ್ ಹಿಂದುತ್ವ. ಬಿಜೆಪಿಗೆ ಇದರಿಂದ ಆಗುತ್ತಾ ಡ್ಯಾಮೇಜ್ ಆಗಿನಾರ ಆಗುತ್ತಾ? ನೋಡಿ, ನಾವು ಸಹ ಹಿಂದುತ್ವನೇ ಇದ್ದೀವಿ. ನಾವೇನು ಇವರಲ್ಲ, ನಾವು ಹಿಂದೂಗಳೇ. ನಾವು ಹಿಂದೂಗಳ ಬೇರೆ ಥರ ಏನು ಇರಲ್ಲಲ್ಲ. ಏನು BJPಯವರು ಮಾತ್ರ ಹಿಂದೂಗಳು, ಅವರೇ ಕಟ್ಟಾಳುಗಳ, ಅವರೇನು ಭಾರಿ ಅವರು ಅವರೇ ಈ ದೇಶನ ಇವತ್ತು ದೇವಸ್ಥಾನ ಎಲ್ಲ ಕಟ್ತಾರೆ. ಅವರೆಷ್ಟು ಜನ ದೇವಸ್ಥಾನ ಕಟ್ಟಿದ್ದಾರೆ ಕೇಳಿ.
ನಾವು ಹಿಂದೂ ಪರವಾಗಿ ಇರ್ತೀವಿ. ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಸರ್ವಧರ್ಮವನ್ನು ಇಟ್ಕೊಂಡು ಹೋಗಿರುವಂಥ ಪಕ್ಷ. ನಿನ್ನೆ ಅಷ್ಟೇ 13 ಮಂದಿ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸಿ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾರೆ. ಇನ್ನುಳಿದವರ ಲಾಬಿ ಮುಂದುವರಿತಾ ಇದೆ, ಆಶಯಗಳು ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ಮತ್ತಷ್ಟು ಪ್ರಯತ್ನಗಳಂತೂ ಸಹಜವಾಗಿ ನಡೆಯುತ್ತೆ.